ನಲಿಯುತ್ತ ಬಂದಿಹೆನು. ನಿನ್ನ ಚರಣಕ್ಕೆ ನೀಡಲು ತನುಮನ ತಂದಿಹೆವು. ಪ್ರಭು ನಿನ್ನನು ಕಾಣಲು ನಲಿಯುತ್ತ ಬಂದಿಹೆವು. ನಿನ್ನ ಚರಣಕ್ಕೆ ನೀಡಲು ತನುಮನ ತಂದಿಹೆವು. ಬಂದಿಹೆವು ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ಬಂದಿಹೆವು ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ನಿಮ್ಮ ಅಮೃತ ಹಸ್ತದಿ ಅಭಿಷೇಕಿಸು, ನಿನ್ನ ವರಗಳ ಸವಿನಯ ಮಳೆ ಸುರಿಸು. ನುಡಿಗಳ ಆಲಿಸಲು ಬಂದಿಹೆವು, ನೀ ನುಡಿದ ನುಡಿಗಳ ಆಲಿಸಲು ಬಂದಿಹೆವು. ಕೃಪೆ ತೋರಿ ವರ ನೀಡೋ, ಸಾರಲು ನಿನ್ನಯ ವಾರ್ತೆಯ ಸರ್ವರಿಗೆ. ಧೈರ್ಯವದಯ ಪಾಲಿಸು, ನಿನ್ನಂತೆ ನಾವಾಗಿ ಬದುಕಲು ಹಿತವಾಗಿ ಶಕ್ತಿಯ ಅನುಗ್ರಹಿಸು. ನಿನ್ನಂತೆ ನಾವಾಗಿ ಬದುಕಲು ಹಿತವಾಗಿ ಶಕ್ತಿಯ ಅನುಗ್ರಹಿಸು. ಪ್ರಭು ನಿನ್ನನು ಕಾಣಲು ನಲಿಯುತ್ತ ಬಂದಿಹೆನು. ನಿನ್ನ ಚರಣಕ್ಕೆ ನೀಡಲು ತನುಮನ ತಂದಿಹೆವು. ಬಂದಿಹೆವು ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ಬಂದಿಹೆವು ನಾವು ತಂದಿಹೆವು, ವರಗಳ ಬೇಡುತ್ತ ನಿಂತಿಹೆವು. ನಿನ್ನ ಅಮೃತ ಹಸ್ತದಿ ಅಭಿಷೇಕಿಸು, ನಿನ್ನ ವರಗಳ ಸವಿನಯ ಮಳೆ ಸುರಿಸು. ಯೇಸು ಸ್ವಾಮಿಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಬಲಿಪೂಜೆಯ ಮೂಲಕ ಯಾರೆಲ್ಲ ಹುಟ್ಟಿದ ದಿನದಲ್ಲಿ ಮಕ್ಕಳಿಗೆ ಆಶೀರ್ವಾದಕ್ಕಾಗಿ ಬೇಡುತ್ತಿದ್ದಾರೋ ಈ ಎಲ್ಲ ಅಭಿಪ್ರಾಯಗಳಿಗಾಗಿಯೂ, ಮದುವೆಯ ವಾರ್ಷಿಕೋತ್ಸವದಂದು ಕೃತಜ್ಞತಾ ಬಲಿಯನ್ನು ಒಪ್ಪಿಸಿಕೊಡುವ ಎಲ್ಲರಿಗಾಗಿಯೂ, ವೈಯಕ್ತಿಕ ಮತ್ತು ಕುಟುಂಬಗಳ ಕೋರಿಕೆಗಳಿಗಾಗಿಯೂ, ಕುಟುಂಬಗಳಲ್ಲಿ ಮೃತಪಟ್ಟ ತಂದೆ ತಾಯಿ ಸಹೋದರ ಸಹೋದರಿಯರೇ ಇವರ ಆತ್ಮರಕ್ಷಣೆಗಾಗಿಯೂ, ಇಂದು ವಿಶೇಷವಾಗಿ ನೀವು ಒಪ್ಪಿಸಿಕೊಡುತ್ತಿರುವಂತಹ ಎಲ್ಲ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸಿ ಒಪ್ಪಿಸಿಕೊಡಲಾಗುವುದು. ನಿಮ್ಮ ದೀನ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಸಂತರ ಮೂಲಕ ಒಪ್ಪಿಸಿಕೊಡಿರಿ. ನಾವು ನಿಮ್ಮ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪಾಲಕರು, ಪೋಷಕರು, ದೈವಿಕ ತಾರೆ ಸಂತ ಅಂತೋನಿಯವರ ಪ್ರೀತಿಯ ಭಕ್ತಾದಿಗಳೇ, ಇಂದು ತಾಯಿ ಧರ್ಮಸಭೆ ಪವಿತ್ರಾತ್ಮರ ಮಹೋತ್ಸವವನ್ನು ಆಚರಿಸುತ್ತದೆ ಮತ್ತು ಈ ದಿವಸ ಪಾಲಕ ಸಂತ ಅಂತೋನಿಯವರ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯಾಗಿ ಆಧ್ಯಾತ್ಮಿಕತೆಯಿಂದ ನಮ್ಮ ಮನಪರಿವರ್ತನೆ ಮಾಡಿಕೊಳ್ಳುವ ವಿಶೇಷ ವರದಾನಕ್ಕಾಗಿ ನಾವೆಲ್ಲರೂ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಪಾಲಕರು ನಮ್ಮೆಲ್ಲರ ಪರವಾಗಿ ಅಪಾರವಾಗಿ ಭಿನ್ನಯಿಸಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು, ಕೋರಿಕೆ ಬೇಡಿಕೆಗಳನ್ನು ನೆರವೇರಿಸಲಿ ಎಂದು ವಿಶೇಷವಾಗಿ ನಾವು ಬೇಡಿಕೊಳ್ಳೋಣ. ಪವಿತ್ರಾತ್ಮರಿಂದ ನಡೆಸಲ್ಪಟ್ಟ ಈ ಮಹಾನ್ ಸಂತರು
ನಮ್ಮೆಲ್ಲರಿಗೂ ಅಗತ್ಯವಾದ ವರದಾನಗಳನ್ನು ಪಡೆದುಕೊಡಿ ಎಂದು ಬೇಡಿಕೊಳ್ಳೋಣ. ಆ ಪವಿತ್ರಾತ್ಮರು ನಮ್ಮನ್ನು ತಮ್ಮ ವರದಾನ ಮತ್ತು ಸತ್ಫಲಗಳಿಂದ ಅಭಿಷೇಕಿಸಿ ಮತ್ತು ಈ ಪುಣ್ಯ ಕ್ಷೇತ್ರವನ್ನು ಉಳಿಸಿ ಬೆಳೆಸಿ ಜನರಿಗೆ ಆಧ್ಯಾತ್ಮಿಕತೆಯ ತಾಣವಾಗಿ ಮಾರ್ಪಡಿಸಿ ಅಂತ ಪವಿತ್ರಾತ್ಮರಲ್ಲಿ ವಿನಂತಿಸಿಕೊಳ್ಳೋಣ. ಪೂಜಾ ಆರಾಧನೆ ನಾವು ಅಪಾತ್ರರಾಗಿದ್ದೇವೆ, ಪಾಪಿಗಳೂ ಆಗಿದ್ದೇವೆ. ಪಶ್ಚಾತ್ತಾಪ ಮನೋಭಾವದಿಂದ ನಮ್ಮ ತಪ್ಪುಗಳಿಗಾಗಿ ದೇವರ ಕ್ಷಮೆ ಯಾಚಿಸೋಣ. ನವೇನ ಪ್ರಾರ್ಥನೆ. ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪರಿಶುದ್ಧ ಲಿಲ್ಲಿ ಪುಷ್ಪವೇ, ಕೋಟಿ ಅದ್ಭುತಗಳನ್ನು ಮಾಡುವವರೇ, ನಮಗಾಗಿ ಪ್ರಭುವಿನಲ್ಲಿ ಮೊರೆ ಇಡುವವರೇ, ನಮ್ಮ ಆಶ್ರಯವೂ ನಂಬಿಕೆಯೂ ಆಗಿರುವವರು ನೀವೇ. ನಮ್ಮ ಪರಿಪಾಲಕರೇ ಸಂತ ಅಂತೋಣಿಯವರೇ, ಇಗೋ ನಿಮ್ಮ ಆಶ್ರಯವನ್ನು ನಂಬಿ ಬಂದಿರುವೆವು. ದೇವರಿಂದ ನೀವು ಪಡೆದ ವರಪ್ರಸಾದಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಪೂಜ್ಯ ಕರಗಳಲ್ಲಿರುವ ಬಾಲಯೇಸುವನ್ನು ಪ್ರೀತಿಸುವನೆಂದು ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡುವೆನೆಂದು ಅವರಿಗೆ ಪ್ರಾಮಾಣಿಕರಾಗಿರುವೆಂದು ಅವರನ್ನು ತಿಳಿಯದೇ ಇರುವ ಜನರನ್ನು ಅವರ ಸಮೀಪಕ್ಕೆ ನಿಮ್ಮ ಮುಖಾಂತರ ಬರಮಾಡುವೆಂದು ವಚನವೀಯುತ್ತೇವೆ. ಅತಿ ಅದ್ಭುತ ಶಾಲೆಯಾದ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ದೇವರ ವರಪ್ರಸಾದವನ್ನು ಪಡೆದವರೇ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಗಣಿಸಿ ನಮ್ಮ ಕಣ್ಣೀರನ್ನು ಒರೆಸಿ ನಮಗಾಗಿ ಪ್ರಭುವಿನಲ್ಲಿ ಬಿನ್ನವಿಸಲು ನಿಮ್ಮಲ್ಲಿ ಮೊರೆ ಇಡುತ್ತೇವೆ. ಸಂತ ಅಂತೋಣಿಯವರೇ, ನಮ್ಮ ಪರಿಪಾಲಕರೇ, ನಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸಿರಿ. ಜೀವನದಲ್ಲಿ ಕಷ್ಟ ಸಂಕಷ್ಟಗಳಿಂದ ನೆರಳುವಾಗ ಶೋಧನೆಗಳ ಸುಳಿಗೆ ಸಿಕ್ಕಿಕೊಂಡಾಗಲೂ ನೀವು ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುವ ಪ್ರಭುವಿನಲ್ಲಿ ನೆಲೆಸಲು ಅವರಲ್ಲಿ ಒಂದಾಗಿರಲು ಬೇಕಾದ ವರಪ್ರಸಾದಗಳನ್ನು ನಮಗೆ ಕರುಣಿಸಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅತಿ ಅದ್ಭುತ ಶಾಲೆಯಾದ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಪಾಪಿಗಳಾಗಿರುವ ನಮಗಾಗಿ ಪ್ರಾರ್ಥಿಸಿರಿ. ಓ ಮಹಾಸಂತ ಅಂತೋಣಿಯವರೇ, ನೀವು ಯಹಲೋಕದಲ್ಲಿ ಜೀವಿಸಿದಾಗ ದೇವರಲ್ಲಿ ಭಯಭಕ್ತಿ, ಜನರ ಮೇಲೆ ನಿಮಗಿದ್ದ ಪ್ರೀತಿ ದೇವರಲ್ಲಿ ನಿಮ್ಮನ್ನು ಶಕ್ತಿಭರಿತರನ್ನಾಗಿ ಮಾಡಿತು. ನೀವು ನಮಗಾಗಿ ದೇವರಲ್ಲಿ ಒಂದೇ ಒಂದು ಮಾತು ನುಡಿದರೆ ಸಾಕು, ಪ್ರಭುವು ನಮಗೆ ಬೇಕಾದ ವರಗಳನ್ನು ಮಳೆಯೋಪಾದಿ ಸುರಿಸುವರು. ನಿಮ್ಮ ಸಹೋದರ ಸಹೋದರಿಯರಾಗಿರುವ ನಮ್ಮನ್ನು ಕರುಣೆಯಿಂದ ಈಕ್ಷಿಸಿರಿ. ನಮ್ಮ ಕುಂದ ಕೊರತೆಗಳನ್ನು ಕಷ್ಟಗಳನ್ನು ದೇವರಲ್ಲಿ ಬಿನ್ನವಿಸಿರಿ. ದುಷ್ಟ ಶಕ್ತಿಗಳನ್ನು ತೊಲಗಿಸುವರಾದ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಲೋಕದಲ್ಲಿ ಜೀವಿಸುವವರಿಗೂ ಆಧ್ಯಾತ್ಮಿಕ ಆಶ್ರಯ ನೀಡುವವರು ನೀವು. ದೇವರ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವವರು ನೀವೇ. ನಮ್ಮ ಹೃದಯಗಳನ್ನು ದೈವ ಪ್ರೀತಿ ಎಂಬ ಜ್ವಾಲೆಯಲ್ಲಿ ಉರಿಸುವಂತೆ ಮಾಡಿರಿ. ಪಾಪವನ್ನು ಬಿಟ್ಟು ಪರಿಶುದ್ಧತೆಯನ್ನು ಪಡೆಯಲು ಅನುಗ್ರಹಿಸಿರಿ. ದೈವ ಪ್ರೀತಿಯಲ್ಲಿ ವಿಶೇಷಿಸಿರುವ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನಾವು ಸಾಕ್ಷಿಗಳಾಗಿ ಬಾಳಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅವಶ್ಯಕತೆಗಳಲ್ಲೂ ಶೋಧನೆಗಳಲ್ಲೂ ನಿಮ್ಮಲ್ಲಿ ಮೊರೆಯುವಾಗ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ನೆರವಾಗಿರಿ. ನಮ್ಮ ಇತರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸೋಣ. ನಿಮ್ಮ ಸಹಾಯವನ್ನು ಬೇಡುವ ಭಕ್ತರಿಗೆ ಆಶ್ರಯದಾತರಾಗಿರುವ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ನೀವು ಬಾಲಯೇಸುವನ್ನು ನಿಮ್ಮ ಕರಗಳಲ್ಲಿ ಸ್ವೀಕರಿಸಿದ್ದೀರಿ. ಆದರೆ ನಾವು ಪಾಪಕ್ಕೆ ಬಲಿಯಾಗಿ ರೋಗ ರುಜಿನಗಳಿಂದ ನರಳುತ್ತಿದ್ದೇವೆ. ನಿರುದ್ಯೋಗ ಸಮಸ್ಯೆಗಳಿಂದ ಕಷ್ಟಕ್ಕೆ ಒಳಗಾಗಿದ್ದೇವೆ. ನಿಮ್ಮ ಪ್ರಾರ್ಥನೆಯ ಫಲವಾಗಿ ಈ ಕಣ್ಣೀರ ಗಡಿಗೆಯಿಂದ ನಮ್ಮನ್ನು ಕಾಪಾಡಿರಿ. ನಮ್ಮ ದುಃಖದ ಕಣ್ಣೀರನ್ನು ಒರೆಸಿ ನಂಬಿಕೆಯಿಂದ ನಿಮ್ಮ ಸನ್ನಿಧಿಗೆ ಬಂದಿರುವ ನಮಗೆ ಆಶ್ರಯದಾತರಾಗಿರಿ. ವ್ಯಾಧಿಸ್ಥರನ್ನು ಗುಣಪಡಿಸುವ ಡೋರ್ನಹಳ್ಳಿ ಮಹಾಸಂತ ಅಂತೋಣಿಯವರೇ, ಬಾಲಯೇಸುವಿನಲ್ಲಿ ನಿಮಗಿದ್ದ ಪ್ರೀತಿಯನ್ನು ಸ್ಮರಿಸಿ ನಿಮ್ಮಲ್ಲಿಗೆ ಬಂದು ಮೊರೆ ಇಡುತ್ತೇವೆ. ಕಷ್ಟದಲ್ಲಿರುವವರಿಗೆ ಆಶ್ರಯವೇ, ಸಕಲ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿರಿ. ಆದರೆ ನಾವು ಇನ್ನೂ ಕಷ್ಟಪಡಬೇಕೆಂಬುದು ದೈವ ಚಿತ್ತವಾದರೆ ನಾವು ಅವುಗಳನ್ನು ಪ್ರೀತಿಯಿಂದಲೂ ತಾಳ್ಮೆಯಿಂದಲೂ ಸ್ವೀಕರಿಸಲು ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸಿ. ಈ ಕೋರಿಕೆಗಳೆಲ್ಲ ನಮ್ಮ ಒಳ್ಳೆಯ ಕಾರ್ಯಗಳ ಪ್ರಯುಕ್ತವಲ್ಲ, ಆದರೆ ನಿಮ್ಮ ಪ್ರೀತಿಯಲ್ಲಿ ನಂಬಿಕೆ ಇಟ್ಟು ಕೇಳಿಕೊಳ್ಳುತ್ತೇವೆ. ಸಹೋದರ ಸಹೋದರಿಯರೇ, ಈ ಬಲಿ ಪೂಜೆಯನ್ನು ನಾವು ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಾವು ಮಾಡಿದೆಲ್ಲ ಪಾಪಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟು ದೇವರ ಕರುಣೆಯನ್ನು ಬೇಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ
ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ. ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ, ಪ್ರಭುವೇ ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ದೇವರೇ, ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು
ನಡೆಸುವವರು ನೀವು. ಪ್ರಾರ್ಥಿಸೋಣ. ದೇವರೇ, ಇಂದಿನ ಮಹೋತ್ಸವದ ರಹಸ್ಯದಿಂದ ಸಕಲ ದೇಶ ಮತ್ತು ಜನಾಂಗಗಳ ಮಧ್ಯೆ ಇರುವ ನಿಮ್ಮ ಅಖಿಲ ಧರ್ಮಸಭೆಯನ್ನು ಪಾವನಗೊಳಿಸುತ್ತೀರಿ. ವಿಶ್ವದಾದ್ಯಂತ ಪವಿತ್ರಾತ್ಮರ ವರಗಳನ್ನು ಸುರಿಸಿರಿ. ಶುಭ ಸಂದೇಶ ಬೋಧನೆಯ ಪ್ರಾರಂಭದಲ್ಲಿ ಕಾರ್ಯಪ್ರವೃತ್ತವಾಗಿದ್ದ ನಿಮ್ಮ ದಿವ್ಯ ಕೃಪಾವರವು ವಿಶ್ವಾಸಿಗಳ ಹೃದಯಗಳನ್ನು ಈಗ ಮತ್ತೊಮ್ಮೆ ತುಂಬಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಪಂಚದಶಮಿ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲ ದೇಶಗಳಿಂದ ಧರ್ಮನಿಷ್ಠ ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದನ್ನು ತಮ್ಮ ತಮ್ಮ ಭಾಷೆಗಳಲ್ಲೇ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದರಲ್ಲವೇ? ಅವರೆಲ್ಲರೂ ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿದ್ದುವನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನಿಯರು, ಮೆಸೊಪೊಟೇಮಿಯ, ಜುದೇಯ ಮತ್ತು ಕಪ್ಪದೋಸಿಯವರು ಇದ್ದಾರೆ. ಪೊಂತ ಮತ್ತು ಏಷ್ಯಾದವರು, ಫ್ರಿಜಿಯಾ ಮತ್ತು ಪಾಂಪಿಲಿಯಾದವರು ಇದ್ದಾರೆ. ಈಜಿಪ್ಟ್ ಮತ್ತು ಸೆರೆನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮ್ನಿಂದ ಬಂದಿದ್ದಾರೆ. ಯಹೂದ್ಯರು, ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರೇಬಿಯಾದವರು ಇಲ್ಲಿದ್ದಾರೆ. ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲೇ ಕೇಳುತ್ತಿದ್ದೇವೆಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯ. ಪುನಶ್ಚೇತನಗೊಳ್ಳುವು ಜಗವೆಲ್ಲವೂ. ನೀವು ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನ್ನು ಸುಜ್ಞಾನದಿಂದ. ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಶ್ಲೋಕ. ನೀವು ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಕಲ್ಯಾಣಗೊಳ್ಳುವು ನೀವು ಮುಖ ಮರೆ ಮಾಡಿಕೊಳ್ಳಲು.
ಮಣ್ಣು ಪಾಲಾಗುವು, ನೀನಾವುಗಳ ಉಸಿರನ್ನಡಗಿಸಲು ನೀ ಉಸಿರನ್ನುದಲು ಹೊಸದಾಗುವು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಶ್ಲೋಕ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಪ್ರಭು ದೇವನ ಮಹಿಮೆಯಿರಲಿ ಶಾಶ್ವತವಾಗಿ. ಆತ ಸಂತೋಷಿಸಲಿ ತನ್ನ ಸುಕೃತ್ಯಗಳಿಗಾಗಿ. ಆತನಿಗೊಲಿಯಲಿ ನನ್ನ ಧ್ಯಾನ, ಆತನಲ್ಲಿ ಆರ್ಷಿಸಲಿ ನನ್ನ ಮನ. ಶ್ಲೋಕ. ನೀ ಉಸಿರನ್ನೂದಲು ಹೊಸದಾಗುವುದು, ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಎರಡನೆಯ ವಾಚನ. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಪವಿತ್ರಾತ್ಮರ ಪ್ರೇರಣೆಯಿಂದ ಮಾತನಾಡುವ ಯಾವನಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರ. ಅಂತೆಯೇ ಪವಿತ್ರಾತ್ಮರ ಪ್ರೇರಣೆ ಇಲ್ಲದೆ ಯಾವನಾತರು ಯೇಸು ಪ್ರಭು ಎಂದು ಒಪ್ಪಿಕೊಳ್ಳಲಾರ. ವರಗಳು ವಿಧ ವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮರು ಒಬ್ಬರೇ. ಸೇವೆಗಳು ವಿಧ ವಿಧವಾಗಿದೆ, ಅವುಗಳನ್ನು ಸ್ವೀಕರಿಸುವ ಪ್ರಭು ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬರಲ್ಲಿ ಕಂಡುಬರುವ ಪವಿತ್ರಾತ್ಮರ ವರದಾನಗಳನ್ನು ಸರ್ವರ ಒಳಿತಿಗಾಗಿ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು. ಯಹೂದರಾಗಲಿ ಗ್ರೀಕರಾಗಲಿ, ಪರತಂತ್ರರಾಗಲಿ ಸ್ವಂತರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗಿರುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದುತ್ತೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ. ನಿಮ್ಮ ನುಡಿಗಳು ಸುಮಧುರ ಸುಮಧುರವೋ, ಜೀವ ಕೊಡುವ ಚಿಲುಮೆಯು ಸೃಷ್ಟಿಯಲ್ಲವೋ. ಧ್ಯಾನಿಸಿ ನುಡಿಗಳ ಪಾಲಿಸಿ ಜಗದಲ್ಲಿ ಮಾಡುವೆವು, ಸುವಾರ್ತೆಯ ಸಾರುವೆವು, ಸುವಾರ್ತೆಯ ಸಾರುವೆವು. ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಸಂತ ಯೋವಾನನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಧ್ಯಾಯ 20 ವಚನಗಳು 19ರಿಂದ. ಅದೇ ಭಾನುವಾರ ಸಂಜೆ
ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭುವಿನಲ್ಲಿ ಪ್ರೀತಿಯ ಸಂತ ಅಂತೋನಿಯವರ ಭಕ್ತಾದಿಗಳೇ, ಇವತ್ತು ಪವಿತ್ರ ದಿವಸ, ಕರ್ತರ ದಿವಸ, ಡೇ ಆಫ್ ದ ಲಾರ್ಡ್, ಭಾನುವಾರ. ಸಾಲದ್ದಕ್ಕೆ ತಾಯಿ ಧರ್ಮಸಭೆ ಇಂದು ಪಾಸ್ಕ ಕಾಲವನ್ನು ಮುಕ್ತಾಯಗೊಳಿಸುವಕ್ಕೆ ಮುನ್ನ ಪವಿತ್ರಾತ್ಮರ ಮಹೋತ್ಸವವನ್ನು ಅತ್ಯಾಡಂಬರದಿಂದ ಆಚರಿಸಿ ಪವಿತ್ರಾತ್ಮರ ವರದಾನಗಳು, ಪವಿತ್ರಾತ್ಮರ 12 ಸತ್ಫಲಗಳು ಅವುಗಳನ್ನು ನಮಗೆ ನೀಡಿ ನಮ್ಮನ್ನು ಅಭಿಷೇಕಿಸಿ ಧರ್ಮಸಭೆಯನ್ನು ಇನ್ನೂ ಚೈತನ್ಯ ಭರಿತ ದೇವರ ರಾಜ್ಯವನ್ನಾಗಿ ಮಾಡುವಂಥ ದಿವಸ. ಅದಕ್ಕಾಗಿ ಈ ದಿನವನ್ನು ಇಟ್ ಈಸ್ ದಿ ಬರ್ತ್ಡೇ ಆಫ್ ದಿ ಚರ್ಚ್, ನಮ್ಮ ತಾಯಿ ಧರ್ಮಸಭೆಯ ಹುಟ್ಟು ಹಬ್ಬ, ಪವಿತ್ರಾತ್ಮರ ಮಹೋತ್ಸವ ನಮ್ಮ ತಾಯಿ ಧರ್ಮಸಭೆಯ ಹುಟ್ಟು ಹಬ್ಬವಾಗಿದೆ ಎಂದು ನಮಗೆ ತಾಯಿ ಧರ್ಮಸಭೆ ಬೋಧಿಸ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಅವಶ್ಯಕತೆ, ಪವಿತ್ರಾತ್ಮ ದೇವರು ನಮಗೆಷ್ಟು ಮುಖ್ಯ ಎಂಬುದನ್ನು ನಾವು ದೇವರ ವಾಕ್ಯಗಳಲ್ಲೇ ನಾವು ನೋಡೋದಾದರೆ, ಪ್ರೇಷಿತರ ಕಾರ್ಯಕಲಾಪ ಹೇಳುತ್ತೆ, ಬಾರ್ನಬ ಮತ್ತು ಪೌಲ ಅವರು ಆದಿ ಧರ್ಮಸಭೆಯನ್ನು ಕುರಿತು ಅವರು ಬೋಧಿಸ್ತಾ ಇದ್ದರು. ಪವಿತ್ರಾತ್ಮರ ವರದಾನಗಳ ಮತ್ತು ಅವರ ಸತ್ಫಲಗಳ ಕೊರತೆ ಆದಿ ಧರ್ಮಸಭೆಗೆ ಇದೆ ಅಂತ ಗೊತ್ತಾದ ಮೇಲೆ, ಪವಿತ್ರಾತ್ಮರನ್ನು ನೀವು ಪಡೆದಿರಾ ಅಂತ ಜನರನ್ನು ಪ್ರಶ್ನಿಸಿದಾಗ ಪಾಪ ಜನರು ಹೇಳ್ತಾರೆ, ಪವಿತ್ರಾತ್ಮರು ಅಂದರೆ ಏನು, ಎಲ್ಲಿ ಸಿಕ್ಕುತ್ತೆ ಅಂತ. ಪವಿತ್ರಾತ್ಮರ ಬಗ್ಗೆ ಅವರಿಗೆ ಇರುವ ಅಜ್ಞಾನದ ಬಗ್ಗೆ, ಏನೂ ತಿಳುವಳಿಕೆ ಇಲ್ಲದ ಬಗ್ಗೆ ಅವರು ತಮ್ಮ ಪರಿಸ್ಥಿತಿಯನ್ನು ವ್ಯಕ್ತಪಡಿಸ್ತಾರೆ. ಪವಿತ್ರಾತ್ಮರು ಯಾರು, ಏನು, ಎಲ್ಲಿ ಸಿಕ್ಕುತ್ತೆ? ಇದು ಪಾಪ ಆದಿ ಧರ್ಮಸಭೆಯ ಆ ಹೊಸ ಕ್ರೈಸ್ತ ಭಕ್ತರ ಉತ್ತರವಾಗಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ಹೇಳಲಾಗ್ತದೆ, ತಂದೆ ದೇವರ ವಿಷಯವಾಗಿ ನಮಗೆ ಅಷ್ಟು ಇಷ್ಟು ಗೊತ್ತು. ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ನಮ್ಮನ್ನು ಪರಿಪಾಲಿಸ್ತಾ ಇದ್ದಾರೆ, ನಮ್ಮನ್ನು ನಡೆಸ್ತಾ ಇದ್ದಾರೆ, ನಮ್ಮನ್ನು ಸಲಹುತ್ತಾ ಇದ್ದಾರೆ, ನಮ್ಮ ಎಲ್ಲ ಅಪಾಯಗಳಿಂದ ಪಾರು ಮಾಡಿ ನಾವು ಭಕ್ತ ವಿಶ್ವಾಸಿಗಳಾಗಿ ಧರ್ಮಸಭೆಯ ದೇವರ ರಾಜ್ಯದ ಪ್ರಜೆಗಳಾಗಿರುವುದಕ್ಕೆ ತಂದೆ ದೇವರು ನಮಗೆಲ್ಲ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ನಾವು ನಂಬ್ತೀವಿ. ತಂದೆ ದೇವರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ ಎಲ್ಲರೂ ಧರ್ಮೋಪದೇಶದಲ್ಲಿ. ಯೇಸು ಪ್ರಭುವಿನ ಬಗ್ಗೆ ಶುಭ ಸಂದೇಶಗಳನ್ನು 4 ಶುಭ ಸಂದೇಶಗಳನ್ನು ಓದಿದಾಗ ಯೇಸು ಪ್ರಭುವಿನ
ಹೆಚ್ಚು ಕಡಿಮೆ ಸಂಪೂರ್ಣ ಅವರ ವ್ಯಕ್ತಿತ್ವ ನಮಗೆ ಅರ್ಥವಾಗ್ತದೆ. ಆದರೆ ಪವಿತ್ರಾತ್ಮರ ದೇವರ ಬಳಿಗೆ ಕಡೆಗೆ ನಾವು ಬಂದಾಗ ನಮಗೇನು ಅಷ್ಟು ಗೊತ್ತಿಲ್ಲ. ಪವಿತ್ರಾತ್ಮರು ಯಾರು ಅಂದರೆ ಯಾರು ನಮಗೆ ಗೊತ್ತೇ ಇಲ್ಲ. ಈಗಲೂ ಕೂಡ ಆದಿಧರ್ಮ ಸಭೆ ಬಿಡಿ, ಈಗಲೂ ಕೂಡ ಪವಿತ್ರಾತ್ಮರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಹೇಳಿ ಅಂತ ಅಂದರೆ ನಾವೆಲ್ಲರೂ ತಡೋರಿಸ್ತೀವಿ, ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳಲಾಗ್ತದೆ, ಹೋಲಿ ಸ್ಪಿರಿಟ್ ಈಸ್ ಅನ್ ಅನ್ನೋನ್ ಗಾಡ್. ಪವಿತ್ರಾತ್ಮರು ಯಾರು ತಿಳಿದುಕೊಳ್ಳದೇ ಇರುವಂಥ ಮಹಾದೇವರು, ದೇವರು ಅವರು. ತಂದೆ ದೇವರು ಹೌದು, ಯೇಸು ಪ್ರಭು ದೇವರು ಹೌದು, ಪವಿತ್ರಾತ್ಮರು ದೇವರು ಹೌದು. ಆದರೆ ಮೂರು ದೇವರುಗಳಲ್ಲ, ಒಬ್ಬರೇ ದೇವರು. ತಂದೆ ಮತ್ತು ಮಗ ಯೇಸು ಪ್ರಭುವಿನ ಆತ್ಮರಾಗಿರುವ ಪವಿತ್ರಾತ್ಮರು ಕೂಡ ತಂದೆ ಮತ್ತು ಯೇಸು ಪ್ರಭುವಿನಷ್ಟೇ ಶ್ರೇಷ್ಠರು ಮತ್ತು ಶಕ್ತರು, ಸಮರ್ಥರು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ಭಾನುವಾರ ತಾನೇ ನಾವು ಯೇಸು ಪ್ರಭು ಸ್ವರ್ಗಕ್ಕೆ ಆರೋಹಣವಾದ ಹಬ್ಬವನ್ನು ಆಚರಣೆ ಮಾಡಿದೆವು. ಯೇಸು ಸ್ವಾಮಿ ಸ್ವರ್ಗಕ್ಕೆ ಆರೋಹಣವಾಗುವಾಗ ಶಿಷ್ಯರು ನಿಂತಿದ್ದರು. ನಾನು ಸ್ವಲ್ಪ ಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ಆನಂತರ ನನ್ನ ತಂದೆ ಬಳಿಗೆ ಹೋಗ್ತೀನಿ. ಇದು ನಿಮ್ಮನ್ನು ಅನಾಥರನ್ನಾಗಿ ಬಿಡೋಕ್ಕೆ ಅಲ್ಲ, ನಿಮ್ಮನ್ನು ಶೋಕಭರಿತರನ್ನಾಗಿ ಮಾಡೋದಕ್ಕೆ ಅಲ್ಲ, ಆದರೆ ನಾನು ಹೋಗಲೇಬೇಕು, ತಂದೆಯ ಬಳಿಗೆ ನಾನು ಹೋಗಲೇಬೇಕು ಅಂತ ಅವರು ಸ್ವರ್ಗಾರೋಹಣ ಆಗೋದಕ್ಕೆ ಸಿದ್ಧರಾಗ್ತಿರ್ಬೇಕಾದ್ರೆ ಶಿಷ್ಯರಲ್ಲಿ ಭಾಳ ದುಃಖವಾಯಿತು. ಅವರಿಗೆ ದುಃಖ ಆಯಿತು. ಯೇಸು ಸ್ವಾಮಿ ಇರೋ ತನಕ ಏನೋ ಸುಮಾರಾಗಿದ್ದೋ, ಈಗ ಯೇಸು ಸ್ವಾಮಿನೇ ಹೊರಟೋದ್ರೆ ನಮ್ಮ ಗತಿ ಏನು ಅಂತ ಭಾಳ ತಳಮಳಗೊಂಡರು. ಧೈರ್ಯ ಇರಲಿಲ್ಲ ಅವರಲ್ಲಿ, ಒಂದು ಶಕ್ತಿ, ಒಂದು ದೃಢತೆ ಅನ್ನೋದು ಇರಲಿಲ್ಲ ಆದಿಧರ್ಮ ಸಭೆಯಲ್ಲಿ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೋಗ್ತಾ ಇರುವುದು ನಿಮ್ಮ ಒಳ್ಳೆಯದಕ್ಕಾಗಿ, ನಾನು ಹೋಗ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕಾಗಿ. ನಾನು ಹೋಗದೇ ಇದ್ದರೆ ಹೋಗಿ ತಂದೆಯ ಬಳಿ ನಾನು ಭಿನ್ನಯಿಸಿ ನಿಮ್ಮ ಮೇಲೆ ಪವಿತ್ರಾತ್ಮರನ್ನು ಸುರಿಸದೆ ಹೋದರೆ, ಪವಿತ್ರಾತ್ಮ ದೇವರನ್ನು ನಿಮ್ಮ ಮೇಲೆ ಕಳಿಸದೇ ಹೋದರೆ ನಿಮ್ಮಲ್ಲಿ ಜೀವ ಇರೋದಿಲ್ಲ. ನೀವು ಕ್ರೈಸ್ತರಾಗಿ ಸಾಕ್ಷಾತ್ ಜೀವನ ನಡೆಸೋದಕ್ಕೆ ಸಾಧ್ಯವಾಗೋಲ್ಲ ಅಂತ ಯೇಸು ಸ್ವಾಮಿ ಹೇಳಿ, ನಿಮ್ಮ ಹಿತಕ್ಕಾಗಿ, ನಿಮ್ಮ ಪರವಾಗಿ ವಾದಿಸುವುದಕ್ಕಾಗಿ ಒಬ್ಬ ಪವಿತ್ರಾತ್ಮರನ್ನು ನಾನು ನಿಮಗೆ ಹೋಗಿ ತಂದೆ ದೇವರಲ್ಲಿ ಭಿನ್ನಯಿಸಿ ನಿಮಗೆ ಕಳಿಸಿಕೊಡ್ತೀನಿ. ಆದರೆ ನೀವು ಶೋಕ ಪಡಬೇಡಿ, ದುಃಖ ಪಡಬೇಡಿ, ನೀವು ಅನಾಥರಲ್ಲ, ನೀವು ನಾನು ಲೋಕಾಂತ್ಯದವರೆಗೆ ನಿಮ್ಮೊಡನೆ ಇರುತ್ತೇನೆ ಅಂತ ಎಲ್ಲ ಯೇಸು ಸ್ವಾಮಿ ಅವರಿಗೆ ಅಭಯವನ್ನು ನೀಡಿ ಅವರು ಸ್ವರ್ಗಕ್ಕೆ ಮಹಿಮಾಭರಿತರಾಗಿ ಆರೋಹಣರಾದರು. ತಂದೆ ದೇವರಲ್ಲಿ ಭಿನ್ನಯಿಸಿ ಈ ಭಾನುವಾರ ಪವಿತ್ರಾತ್ಮರು ಅಗ್ನಿ ನಾಲಿಗೆಯ ರೂಪದಲ್ಲಿ ಶಿಷ್ಯರು ಮತ್ತು ತಾಯಿ ಕನ್ಯಾಮರಿಯಮ್ಮನವರು ಹೆದರಿಕೊಂಡು ಅವರಲ್ಲಿ ಧೈರ್ಯವಿಲ್ಲದ ಕಾರಣ ಪವಿತ್ರಾತ್ಮರ ವರದಾನಗಳನ್ನು ಸತ್ಫಲಗಳನ್ನು ಅವರು ಪಡೆಯದೇ ಇದ್ದ ಕಾರಣ ಅವರು ಒಳಗಡೆ ಕೊಠಡಿಯಲ್ಲಿ ಔತುಕೊಂಡು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದಾಗ ಅಗ್ನಿ ನಾಲಿಗೆಯ ರೂಪದಲ್ಲಿ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬಂದರು ಎಂದು ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರು ಬರಲೇಬೇಕಾಗಿತ್ತು. ಪವಿತ್ರಾತ್ಮರು ಬಂದ ಸನ್ನಿವೇಶ, ಸಂದರ್ಭ ಏನು ಎಂಬುದನ್ನು ನಾವು ಮೊದಲಿನ ವಾಚನದಲ್ಲಿ ಆಲಿಸಿದ್ದೀವಿ. ಜಪ ಧ್ಯಾನದಲ್ಲಿ ಅವರು ಇದ್ದಾಗ ಪವಿತ್ರಾತ್ಮರು ಕೆನ್ನಾಲಿಗೆಯ ರೂಪದಲ್ಲಿ ಅವರ ಮೇಲೆ ಒಬ್ಬೊಬ್ಬರ ಮೇಲೂ ಪವಿತ್ರಾತ್ಮರು ಇಳಿದು ಬಂದರು. ಆನಂತರ ಅವರ ಜ್ಞಾನ ವಿಕಾಸವಾಯಿತು. ಬಾಗಿಲು ಹಾಕಿಕೊಂಡು ಹೆದರಿಕೆಯಿಂದ ಇದ್ದವರು ಹೊರಬಂದರು. ವಿವಿಧ ಭಾಷೆಗಳಲ್ಲಿ ಮಾತನಾಡುವಂಥ ಪ್ರತಿಭೆಗಳನ್ನು ಅವರು ಪಡೆದರು. ಮತ್ತು ಯೇಸು ಸ್ವಾಮಿ ಅವರಿಗೆ ಕೊಟ್ಟ ಆದೇಶದಂತೆ ಎಲ್ಲ ಕಡೆಗಳಿಗೂ ಹೋಗಿ ಶುಭ ಸಂದೇಶವನ್ನು ಸಾರಿರಿ, ಪಿತಾ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿ ಅಂತ ಅವರು ಯೇಸು ಸ್ವಾಮಿ ಆದೇಶಿಸಿ ಸ್ವರ್ಗಕ್ಕೆ ಹೋದ ಆದೇಶವನ್ನು ಪಾಲಿಸುವಂಥ ಶಕ್ತಿ ಬಂತು. ಬಹಿರಂಗವಾಗಿ ಶಿಷ್ಯರು ಹೊರಬಂದರು. ಭಾಳ ಪರಿಣಾಮಕಾರಿಯಾಗಿ ವಾಕ್ಚಾತುರ್ಯದಿಂದ ಅವರು ಪ್ರಬೋಧನೆ ಮಾಡಿದ್ರು. ದೇವರ ವಾಕ್ಯವನ್ನು ಎತ್ತಿ ಹೇಳಿದರು. ಯೇಸು ಸ್ವಾಮಿಯ ಹೆಸರನ್ನು ಒತ್ತಿ ಹೇಳಿದರು. ಯೇಸು ಸ್ವಾಮಿಯನ್ನು ನೀವು ಶಿಲುಬೆಯಲ್ಲಿ ಹಾಕಿ ಕೊಂದಿರಿ, ಕೊಂದಂಥ ಕೊಲೆಗಡುಕರು ನೀವು. ಆದರೆ ಯೇಸು ಸ್ವಾಮಿಯನ್ನು ತಂದೆ ದೇವರು ಕೈ ಬಿಡಲಿಲ್ಲ.
ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಆ ನಜರೇತಿನ ಪುನರುತ್ಥಾನಗೊಂಡ ಯೇಸು ಸ್ವಾಮಿ ಹೆಸರಿನಲ್ಲಿ ನಾನು ನಿಮಗೆ ಬೋಧಿಸ್ತೀನಿ ಅಂತ ಶಿಷ್ಯರು ಭಾಳ ಘಂಟಘೋಷವಾಗಿ ವಾಕ್ಚಾತುರ್ಯದಿಂದ ಅವರು ಪ್ರಬೋಧನೆಯನ್ನು ಮಾಡಿ ಅನೇಕ ಜನರು ಅವರ ಪ್ರಬೋಧನೆಯನ್ನು ಕೇಳಿ ಮರಳಾಗಿ ಅಂದರೆ ಮೋಸ ಹೋಗಿ ಅಲ್ಲ, ಅವರು ಯೇಸು ದೇವರ ಬಗ್ಗೆ ಅವರು ತಿಳ್ಕೊಂಡು ಯೇಸು ಸ್ವಾಮಿಯ ವಿಷಯ ತಿಳ್ಕೊಂಡು ಪುನರುತ್ಥಾನವಾಗಿರುವ ಯೇಸು ಸ್ವಾಮಿಯ ಮಹಿಮೆಯನ್ನು ಕಂಡು ಅವರು ಯೇಸು ಸ್ವಾಮಿಯನ್ನು ನಂಬಿ ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ದೀಕ್ಷಾಸ್ನಾನ ಸ್ವೀಕಾರ ಮಾಡಿದ್ದನ್ನು ಪ್ರಿಯ ಸಹೋದರ ಸಹೋದರಿಯರೇ, ಪ್ರೇಷಿತರ ಕಾರ್ಯಕಲಾಪ ಪುಟದಿಂದ ಪುಟಕ್ಕೆ ನಮಗೆ ವಿವರವಾಗಿ ತಿಳಿಸ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, 2ನೇ ವಾಚನದಲ್ಲಿ ನಾವು ಆಲಿಸಿದೋ ಎಲ್ಲ ಜನಾಂಗಗಳು ಪವಿತ್ರಾತ್ಮರು ಬಂದ ಮೇಲೆ ಎಲ್ಲರೂ ಒಗ್ಗೂಡುವಂಥ, ಒಂದೇ ಕೊಠಡಿಯಲ್ಲಿ ಸೇರುವಂಥ, ಒಂದೇ ಮನಸ್ಸು, ಒಂದೇ ವಿಶ್ವಾಸ, ಒಂದೇ ಭಕ್ತಿ, ಒಬ್ಬರೇ ರಕ್ಷಕರು, ಒಂದೇ ಧರ್ಮ, ಒಂದೇ ದೇವರ ರಾಜ್ಯ ಎಂದು ತಿಳಿದು ಎಲ್ಲರನ್ನು ಒಟ್ಟುಗೂಡುವಂಥ, ಶಿಷ್ಯರು ಬೋಧಿಸುವಾಗ ಅವರವರ ಭಾಷೆಯಲ್ಲೇ ಯೇಸು ಸ್ವಾಮಿಯ ಸಂದೇಶವನ್ನು ತಿಳಿದುಕೊಳ್ಳುವಂಥ ಶಕ್ತಿ ಬಲ ಬಂತು. ಇದು ಯಾರಿಂದ ಪ್ರಿಯ ಸಹೋದರ ಸಹೋದರಿಯರೇ? ಪವಿತ್ರಾತ್ಮರ ವರದಾನಗಳಿಂದ, ಪವಿತ್ರಾತ್ಮರವರ ಮೇಲೆ ಬಂದದ್ರಿಂದ. ಆದ್ದರಿಂದ ಇವತ್ತಿಗೂ ಕೂಡ ನನ್ನನ್ನು, ನಿಮ್ಮೆಲ್ಲರನ್ನ, ಈ ಸಭೆಯನ್ನು, ಈ ಕಾರ್ಯವನ್ನು ನಡೆಸುತ್ತಾ ಇರೋರು ಪವಿತ್ರಾತ್ಮರು. ಈ ಕಾರ್ಯವನ್ನು ನಡೆಸುತ್ತಿರುವವರು ಗುರುಗಳಲ್ಲ, ನಾವೆಲ್ಲ ಪ್ರತಿನಿಧಿಗಳು ಅಷ್ಟೇ. ಪವಿತ್ರಾತ್ಮರು ನಮ್ಮ ಮಧ್ಯೆ ಇದ್ದು ಅವರ ವಾಕ್ಯದ ಮೂಲಕ ಮತ್ತು ಯೇಸು ಪ್ರಭುವಿನ ಆ ಮಹಾ ಬಲಿಯ ಮೂಲಕ ನಮ್ಮೆಲ್ಲರನ್ನು ಈ ಆರಾಧನಾ ವಿಧಿಯಲ್ಲಿ ಅವರನ್ನು ನಮ್ಮನ್ನು ಮುಳುಗಿಸಿ ನಮ್ಮನ್ನು ಆಶೀರ್ವದಿಸ್ತಾ ಇರುವುದಕ್ಕೆ ನಮಗೆ ಮಾರ್ಗದರ್ಶನ ನೀಡುವರು, ಪ್ರೇರಣೆ ಕೊಡುವವರು ಪವಿತ್ರಾತ್ಮರು ಆಗಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನೀವು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಗ್ರಂಥಗಳು, ಪುಸ್ತಕಗಳು ಆಗೋದು ಅಗತ್ಯ ಇಲ್ಲ. ಪ್ರಾರ್ಥನೆ ಪ್ರಾರಂಭ ಮಾಡಿ. ಇದು ಪವಿತ್ರಾತ್ಮರ ಪ್ರೇರಣೆಯಿಂದ ನೀವು ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮಾಡುವಾಗ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ನೀವು ಪ್ರಾರ್ಥನೆ ಮಾಡುವಂಥ ಮನಸ್ಸನ್ನು ತಾಳಿ ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವರ ಪ್ರಸನ್ನತೆಯನ್ನು ಕಾಣಿ. ಅನಂತರ ಪ್ರಾರ್ಥನೆ ಶುರು ಮಾಡಿ. ನಿಮಗೆ ಗೊತ್ತಾಗದೇ ಹೋದಾಗ ಪವಿತ್ರಾತ್ಮರೇ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾರೆ. ಪವಿತ್ರಾತ್ಮರೇ ನಿಮಗೆ ನಮ್ಮೆಲ್ಲರ ಭಕ್ತರ ಪರವಾಗಿ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುತ್ತಾ ಇದ್ದಾರೆ ಅಂತ ಹೇಳಿ ದೇವರ ವಾಕ್ಯವು ಇದು ಕೂಡ ಇದನ್ನು ತಿಳಿಸ್ತಾ ಇದೆ. ಪ್ರಿಯ ಸಹೋದರ ಸಹೋದರಿಯರೇ, ಪವಿತ್ರಾತ್ಮರ ಅಗತ್ಯ ತುಂಬ ಮುಖ್ಯ. ಇವತ್ತು ಧರ್ಮಸಭೆ ನಡೆಸ್ತಾ ಇರೋರು ಪಾಪು ಜಗದ್ಗುರುಗಳು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಕನ್ಯಾಸ್ತ್ರೀಯರು, ಸನ್ಯಾಸಿನಿಯರು ಅಂತ ಭಕ್ತರಾದ ನೀವೆಲ್ಲರೂ ತಿಳ್ಕೊಂಡಿದ್ದೀರಿ. ನಾವೆಲ್ಲರೂ ಅವರ ಕರೆಗೆ ಹೋಗೊಟ್ಟು ಅವರ ಪ್ರತಿನಿಧಿಗಳು, ಅವರ ಕಾಲುಗಳು, ಅವರ ಕೈಗಳು, ಅವರ ಬಾಯಿ, ಅವರ ಸ್ವರವಾಗಿದ್ದೇವೆ ಅಷ್ಟೇ ಹೊರತು ಸಂದೇಶ ಮತ್ತು ನಮ್ಮ ಮನಪರಿವರ್ತನೆಯ ವರದಾನ ಮತ್ತು ಪವಿತ್ರಾತ್ಮರು ಕೊಡಲು ಮಾಡುವಂಥವರು ಪವಿತ್ರಾತ್ಮರು ಆಗಿದ್ದಾರೆ ಧರ್ಮಸಭೆಯ. ಅದಕ್ಕಾಗಿ ಪವಿತ್ರಾತ್ಮರು ಇಲ್ಲದಾಗ ಧರ್ಮಸಭೆ ಇರಲು ಸಾಧ್ಯವಾಗಲ್ಲ. ಆಗ ಧರ್ಮಸಭೆ ಪರಿಪೂರ್ಣತೆಯನ್ನುಗೊಳ್ತು. ತಂದೆ ದೇವರಲ್ಲಿ ಭಿನ್ನಯಿಸಿ ಪವಿತ್ರಾತ್ಮರು ಶಿಷ್ಯರ ಮೇಲೆ ತಾಯಿ ಕನ್ಯಾಮರಿಯಮ್ಮನವರಲ್ಲಿ ಬಂದಿದ್ದೇ ತಡ ಅಲ್ಲಿ ಧರ್ಮಸಭೆಯ ಪರಿಪೂರ್ಣತೆಯನ್ನು ಪಡೆಯಿತು. ಪರಿಪೂರ್ಣತೆಯನ್ನು ಪಡೆದು ಅವರು ಹೊರಬಂದು ತಮ್ಮ ಬೋಧನಾ ಕಾರ್ಯವನ್ನು, ಪಾಲನಾ ಸೇವೆಯನ್ನು, ಜನರನ್ನು ಮನಪರಿವರ್ತನೆ ಮಾಡುವಂಥದ್ದನ್ನು, ದೀಕ್ಷಾಸ್ನಾನ ಕೊಡುವಂಥದ್ದನ್ನು ಅವರು ನೆರವೇರಿಸಿದರು. ಮತ್ತು ನಮಗೆ 7 ಸಂಸ್ಕಾರಗಳಿವೆ ಪ್ರಿಯ ಸಹೋದರ ಸಹೋದರಿಯರೇ. 7 ಸಂಸ್ಕಾರಗಳನ್ನು ಯೇಸು ಸ್ವಾಮಿ ತಮ್ಮ ಜನನ, ಮರಣ, ಪುನರುತ್ಥಾನ, ಸ್ವರ್ಗಾರೋಹಣದ ಈ ರಕ್ಷಣಾ ಘಟನೆಗಳಿಂದ ಅವರು ಪಡೆದಂಥ ಎಲ್ಲ ಕೃಪಾವರಗಳನ್ನು, ದೈವಿಕ ಜೀವವನ್ನು ಆಯಾ ಸಂಸ್ಕಾರಗಳಲ್ಲಿ ತುಂಬಿ ಅದನ್ನು ಎಲ್ಲ ಗುರುಗಳು ಅದನ್ನು ಧರ್ಮಸಭೆಯ ಮೂಲಕ ಗುರುಗಳು ನೆರವೇರಿಸುವಾಗ ನಮ್ಮಲ್ಲಿ ಪವಿತ್ರಾತ್ಮರು ಬರ್ತಾರೆ. ಸ್ಥಾನದೀಕ್ಷೆಯಲ್ಲಿ ಮೊದಲನೇ ಬಾರಿಗೆ ಪವಿತ್ರಾತ್ಮರು ಬರ್ತಾರೆ. ದೃಢೀಕರಣದಲ್ಲಿ ಇನ್ನೂ ಹೆಚ್ಚಾಗಿ ಪವಿತ್ರಾತ್ಮರನ್ನು ಸ್ವೀಕರಿಸ್ತೀವಿ. ಯಾಜಕಾಭಿಷೇಕದಲ್ಲಿ ಪವಿತ್ರಾತ್ಮರಿಂದ ಯಾಜಕರಾಗ್ತಾರೆ. ಮತ್ತು ವ್ಯಾಧಿಸ್ಥರ ಅಭ್ಯಂಜನದಲ್ಲಿ ಪವಿತ್ರಾತ್ಮರು ಬರ್ತಾರೆ. ವಿವಾಹ ಸಂಸ್ಕಾರದಲ್ಲಿ ಪವಿತ್ರಾತ್ಮರೇ ಸಾಕ್ಷಿಯಾಗಿರ್ತಾರೆ. ಇದು ಪ್ರಿಯರೇ ಧರ್ಮಸಭೆ
ನಡೆಸ್ತಾ ಇರುವರು ಧರ್ಮಸಭೆಯ ಆತ್ಮ, ಧರ್ಮಸಭೆಯ ಪವಿತ್ರ ಭಾಗ, ಧರ್ಮಸಭೆಯನ್ನು ಪ್ರತಿನಿಧಿಗಳ ಮೂಲಕ ನಡೆಸ್ತಾ ಇರುವರು ಪವಿತ್ರಾತ್ಮರಾಗಿದ್ದಾರೆ. ಅಂಥ ಮಹಾ ಹಬ್ಬವನ್ನು ಇಂದು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ಪವಿತ್ರಾತ್ಮರೇ ಬನ್ನಿ, ನನ್ನನ್ನು ತುಂಬಿಕೊಳ್ಳಿ, ನನ್ನನ್ನು ತುಂಬಿ ಹೊರಸೂಸುವಷ್ಟು ನನ್ನನ್ನು ಆಶೀರ್ವದಿಸಿರಿ. ನಿಮ್ಮ 7 ವರದಾನಗಳು, ನಿಮ್ಮ 12 ಸತ್ಫಲಗಳಿಂದ ನಮ್ಮನ್ನು ಅಭಿಷೇಕಿಸಿರಿ. ಧರ್ಮಸಭೆಯನ್ನು, ಧರ್ಮ ಕೇಂದ್ರವನ್ನು, ಈ ಪುಣ್ಯಕ್ಷೇತ್ರವನ್ನು ಅಭಿಷೇಕಿಸಿ. ಧರ್ಮಸಭೆ ಪವಿತ್ರವಾಗಿದ್ದಾಗ ಅವರ ಭಕ್ತರು ಕೂಡ ಪವಿತ್ರರಾಗಿರ್ತಾರೆ. ಇದಕ್ಕಾಗಿ ಪವಿತ್ರಾತ್ಮರ ಅಗತ್ಯ ಇದೆ ಎಂದು ನಾವು ತಿಳಿದುಕೊಂಡು ಪವಿತ್ರಾತ್ಮರಿಗಾಗಿ ಯಾವಾಗಲೂ ಪ್ರಾರ್ಥಿಸಬೇಕು. ಪವಿತ್ರಾತ್ಮರೇ ಬನ್ನಿ, ನಮ್ಮ ಕುಟುಂಬಕ್ಕೆ ಬನ್ನಿ, ನನ್ನ ಜೀವಿತಕ್ಕೆ ಬನ್ನಿ, ನನ್ನ ಸಭೆಗೆ ಬನ್ನಿ, ಈ ಧರ್ಮ ಕೇಂದ್ರಕ್ಕೆ ಬನ್ನಿ ಅಂತ ನಾವು ಯಾವಾಗಲೂ ಪವಿತ್ರಾತ್ಮರಿಗಾಗಿ ಬೇಡಬೇಕು. ಮತ್ತು ನಾವು ಪ್ರತಿ ಸಾರಿ ಶಿಲುಬೆ ಗುರುತಾಗುವಾಗ ತಂದೆ, ಮಗ ಮತ್ತು ಪವಿತ್ರಾತ್ಮರು ಅವರನ್ನೂ ಸಹ ನಾವು ಸೇರಿಸಿ ಪ್ರಾರ್ಥಿಸ್ತೀವಿ. ಮತ್ತು ನೀವು ಹೋಗಿ ಗುರುಗಳ ಹತ್ರ ತಲೆಬಾಗಿ, ಸ್ವಾಮಿ ನನ್ನನ್ನು ಬ್ಲೆಸ್ ಮೀ ಫಾದರ್ ಅಂತ ಹೇಳ್ತೀರಿ. ಗುರುಗಳು ಬ್ಲೆಸ್ ಮಾಡೋದು ಪವಿತ್ರಾತ್ಮರ ಹೆಸರಲ್ಲೂ ಕೂಡ. ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳು ತಂದೆ ತಾಯಿಗಳ ಬಳಿಗೆ ಹೋಗಿ ಆಶೀರ್ವಾದವನ್ನು ಮಾಡಿ ಅಂತಾರೆ. ತಂದೆ ತಾಯಿಗಳು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನ್ನನ್ನು ಆಶೀರ್ವದಿಸ್ತೀನಿ ಅಂದಾಗಲೂ ಕೂಡ ಪವಿತ್ರಾತ್ಮರು ಬರ್ತಾರೆ. ಹಾಗಾಗಿ ಪವಿತ್ರಾತ್ಮರನ್ನು ನಾವು ಸಾಯುವ ತನಕ ಪಡೆಯುತ್ತಾ ಇರಬೇಕು. ಪವಿತ್ರಾತ್ಮರ ವರದಾನಗಳು, ಸತ್ಫಲಗಳನ್ನು ಪಾಲಿಸ್ತಾ ಇರಬೇಕು. ಮತ್ತು ಅವರ ಪ್ರೇರಣೆಯಲ್ಲಿ, ಅವರ ಭಕ್ತ ಜೀವನದಲ್ಲಿ ನಾವು ಜೀವಿಸುವಂತೆ ಧರ್ಮಸಭೆ ಇವತ್ತಿನ ಹಬ್ಬದ ಆಶೀರ್ವಾದವಾಗಿ, ಆದೇಶವಾಗಿ ನಮ್ಮನ್ನು ಕೇಳಿಕೊಳ್ಳುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಪಾಲಕರು, ಪೋಷಕರು, ದೈವಿಕ ತಾರೆ ಅದ್ಭುತಶಾಲಿ ಸಂತ ಅಂತೋನಿಯವರು ಈ ಒಂದು ಪುಟ್ಟ ಧರ್ಮ ಕೇಂದ್ರದಲ್ಲಿ, ಒಂದು ಕುಗ್ರಾಮದಲ್ಲಿ ಇಷ್ಟೊಂದು ಪ್ರಖ್ಯಾತಿಯಾಗಬೇಕಾದ್ರೆ, ನೀವೆಲ್ಲರೂ ಇಲ್ಲಿ ಇರಬೇಕಾದ್ರೆ ಕಾರಣ ಏನು? ಪವಿತ್ರಾತ್ಮರು ಆ ಸಂತರನ್ನು ನಡೆಸಿದ ರೀತಿ. ಪವಿತ್ರಾತ್ಮರು ಅವರಲ್ಲಿ ಇದ್ದುಕೊಂಡು ಆ ಸಂತರ ಪ್ರತಿ ನಿಧಿಯಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಿದ್ದಾರೆ. ಸಂತ ಅಂತೋನಿಯವರು ತನ್ನ ಭಕ್ತರಿಗಾಗಿ ನಿರಂತರವಾಗಿ, ಅದರಲ್ಲೂ ವಿಶೇಷವಾಗಿ ಈ ನವೇನ ದಿನಗಳಲ್ಲಿ ಭಕ್ತಿ ಕಾರ್ಯಗಳ ಮೂಲಕ ಅವರು ಪವಿತ್ರಾತ್ಮರಲ್ಲಿ ಭಿನ್ನಯಿಸಿ, ತಂದೆ ದೇವರಲ್ಲಿ ಭಿನ್ನಯಿಸಿ, ಯೇಸು ಸ್ವಾಮಿಯಲ್ಲಿ ಭಿನ್ನಯಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸ್ತಿದ್ದಾರೆ. ನಮ್ಮೆಲ್ಲ ಪ್ರಾರ್ಥನೆ, ಕೋರಿಕೆ, ಭಿನ್ನಗಳನ್ನು ನೆರವೇರಿಸ್ತಾರೆ. ಅದರಲ್ಲೂ ಮೇಲಾಗಿ ನಮಗೆ ಅಗತ್ಯವಾಗಿ ಬೇಕಾದಂಥ ಮನ ಪರಿವರ್ತನೆ, ಚೇಂಜ್ ಆಫ್ ಹಾರ್ಟ್, ನಮ್ಮ ಹೃದಯ ಪರಿವರ್ತನೆ ನಾವೆಲ್ಲರಿಗೂ ಬೇಕಾಗಿರುವುದು. ದೊಡ್ಡ ಎಲ್ಲ ಆಶೀರ್ವಾದಕ್ಕಿಂತ ದೊಡ್ಡ ಆಶೀರ್ವಾದ ಹೃದಯ ಪರಿವರ್ತನೆ. ಪ್ರಿಯ ಸಹೋದರ ಸಹೋದರೇ, ಆದ್ದರಿಂದ ಪುಣ್ಯ ಕ್ಷೇತ್ರಕ್ಕೆ ಬಂದು ನಾವೆಲ್ಲರೂ ಪರಿವರ್ತನೆ ಹೊಂದಿದ ಕ್ರೈಸ್ತರಾಗಿ ನಮ್ಮ ಗ್ರಾಮಗಳು, ನಮ್ಮ ಮನೆಗೆ ನಾವು ತೆರಳುವಂಥ ಆಶೀರ್ವಾದ ಪವಿತ್ರಾತ್ಮರ ಹಬ್ಬದ ಫಲವಾಗಿ ನಮಗೆ ಕೊಡಿ ಅಂತ ಪವಿತ್ರಾತ್ಮರು ಒತ್ತಾಯಿಸಿ ನಾವೆಲ್ಲರೂ ಬೇಡಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರರೇ, ಸಂತ ಅಂತೋನಿಯವರು ಅವರು ದೈವ ಪುರುಷರು. ಅವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ಆದರೆ ಅವರು ಸ್ವಂತ ಬಲದಿಂದ ಅಲ್ಲ, ದೇವರು ಅವರಲ್ಲಿ ತಂಗಿದ್ರು. ಅವರು ಒಂದು ದೃಶ್ಯವನ್ನು ನಾವು ನೋಡ್ತೀವಿ. ಯೇಸು ಬಾಲರು ಮತ್ತು ಸಂತ ಅಂತೋನಿಯವರು, ಯೇಸು ಸ್ವಾಮಿ ಬಾಲ ಯೇಸು ಅವರನ್ನು ಹೋಗಿ ಸಂಧಿಸಿ ಸಂತ ಅಂತೋನಿಯವರನ್ನು ಪ್ರಾರ್ಥಿಸಿ ಅವರಲ್ಲಿ ಕೇಳಿ, ಅವರಲ್ಲಿ ಕಂಡು ಅವರನ್ನು ಹೇಳ್ತಾ ಇದ್ದಾರೆ, ನೋಡಪ್ಪ ಸಂತ ಅಂತೋನಿ, ನೀನು ನನ್ನಲ್ಲಿದ್ದು ನಾನು ನಿನ್ನಲ್ಲಿದ್ದು ನಾವು ಈಗ ಇಬ್ಬರು ಒಟ್ಟಾಗಿ ಸೇರಿ ಲೋಕವನ್ನು ನಾವು ಕಾಪಾಡೋಣ, ಲೋಕವನ್ನು ರಕ್ಷಿಸೋಣ, ಲೋಕವನ್ನು ಕಟ್ಟೋಣ ಬಾ ಅಂತ ಯೇಸು ಪ್ರಭು ಸಂತ ಅಂತೋನಿಯವರನ್ನು ಆಹ್ವಾನಿಸಿ ತನ್ನಲ್ಲಿ ಒದಗಿಸಿಕೊಂಡು ಅವರು ಸಂತ ಅಂತೋನಿಯವರಲ್ಲಿ ಇದ್ದುಕೊಂಡು ಅವರು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ. ಅದಕ್ಕಾಗಿ ಸಂತ ಅಂತೋನಿಯವರ ಪ್ರತಿಮೆಯನ್ನು ನೋಡಿ ಯಾವಾಗಲೂ ಬಾಲ ಯೇಸು ಅವರ ಕರಗಳಲ್ಲಿದ್ದಾರೆ. ಒಂದು ಕರದಲ್ಲಿ ಪ್ರಾರ್ಥನೆ ಪುಸ್ತಕ, ಇನ್ನೊಂದು ಕರದಲ್ಲಿ ಬಾಲ ಯೇಸು ಅವರಲ್ಲಿ ಇದ್ದಾರೆ. ಕಾರಣ ಸಂತ ಅಂತೋನಿಯವರು ಮಾಡ್ತಾ ಇರೋದು ಎಲ್ಲವೂ ಯೇಸು ಪ್ರಭುವಿನ ಶಕ್ತಿಯಿಂದ, ಪವಿತ್ರಾತ್ಮರ ಪ್ರೇರಣೆಯಿಂದ, ತಂದೆ ದೇವರ ಆಶೀರ್ವಾದದಿಂದ ನಾವು ತಿಳಿದುಕೊಂಡು ಸಂತ ಅಂತೋನಿಯವರ ಭಕ್ತಿ, ನಮ್ಮ ಪವಿತ್ರಾತ್ಮರ ಆಶೀರ್ವಾದ,
ಮತ್ತು ತಂದೆ ದೇವರ ಪರಾಮರಿಕೆ, ಯೇಸು ಸ್ವಾಮಿಯ ರಕ್ಷಣೆ ನಾವೆಲ್ಲರೂ ಪಡೆದು ಧನ್ಯರಾಗುವಂಥ ಆಶೀರ್ವಾದ. ಸ್ವಾಮಿ, ಈ ಹಬ್ಬದ ಫಲವಾಗಿ ನಾವೆಲ್ಲರೂ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಧನ್ಯರಾಗಿ ನಾವು ಸಂತೋಷದಿಂದ ನಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ನೆರವೇರಿಸಿಕೊಂಡು ನಾವು ಶಾಂತಿಯಿಂದ ನಾವು ನಮ್ಮ ಸ್ಥಳಗಳಿಗೆ ತೆರಳುವಂಥ ಆಶೀರ್ವಾದ ಸ್ವಾಮಿ ನಮಗೆ ಈಗಲೇ ಕೊಡಿ. ಪೂಜೆ ಮುಗಿಯುವಷ್ಟರಲ್ಲಿ ನಮ್ಮನ್ನು ಸ್ಪರ್ಶಿಸಿ ಆಶೀರ್ವದಿಸಿ ಎಂದು ಬೇಡಿಕೊಳ್ಳೋಣ. ಆಮೇಲೆ ನಿಂತುಕೊಂಡು ನಮ್ಮ ವಿಶ್ವಾಸ ಪ್ರಮಾಣ ನಿವೇದನೆ ಮಾಡೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತ್ ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತವರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇಲೆ ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಪಂಚದಶಮಿ ಮಹೋತ್ಸವವನ್ನು ನಾವು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ಭಕ್ತಳು ಪವಿತ್ರಾತ್ಮರನ್ನು ಸ್ವೀಕರಿಸಲು ಬೇಕಾದ ಅರ್ಹತೆಗಾಗಿ ಸಂತ ಅಂತೋನಿಯವರ ಮೂಲಕ ಈಗ ನಮ್ಮ ಪ್ರಾರ್ಥನೆ ಕೋರಿಕೆಗಳನ್ನು ದೇವರ ಮುಂದೆ ಇಡೋಣ. ನಿಮ್ಮ ಉತ್ತರ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವಿಶ್ವಗುರು ಧರ್ಮಾಧ್ಯಕ್ಷರುಗಳು ಮತ್ತು ಗುರುಗಳ ಮುಖಾಂತರ ಬರುವ ನಿಮ್ಮ ಬೋಧನೆಗಳಿಗೆ ನಾವು ವಿಧೇಯರಾಗಿ ಬಾಳಲು ವರ ನೀಡುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಭೂಲೋಕದಲ್ಲಿ ವಾಸಿಸುತ್ತಿರುವ ನಮಗೆ ನಿಮ್ಮ ದಯೆಯನ್ನು ವರವನ್ನು ನೀಡಿ ನಮ್ಮ ಪಾಪಗಳಿಗೆ ಶಿಕ್ಷೆಯ ರೂಪದಲ್ಲಿ ನರಕದಲ್ಲಿ ನಾವು ಬೀಳದಂತೆ ನಮ್ಮನ್ನು ರಕ್ಷಿಸಿ ಎಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಾಸ, ನಂಬಿಕೆ, ದೈವಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಪವಿತ್ರಾತ್ಮರು ಅವರಿಗೆ ಮಾರ್ಗ ತೋರಿಸಲೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಲೌಕಿಕ ಸುಖಭೋಗಗಳನ್ನು ತೊರೆದು ದುರ್ಗುಣಗಳನ್ನು ತ್ಯಜಿಸಿ ಧರ್ಮಸಭೆಯ ನಿಯಮಗಳ ಪ್ರಕಾರ ಬಾಳಲು ಜ್ಞಾನ ಪಡೆದು ಬಡಬಗ್ಗರಿಗೂ ಅನಾಥರಿಗೂ ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ದಾನ ಧರ್ಮವನ್ನು ಅನುಸರಿಸಿ ಬಾಳಲು ಸುಮನಸ್ಸನ್ನು ನೀಡಲು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವದಿಸಿ ನಮ್ಮ ಅವಶ್ಯಕತೆಗಳಿಗೆ ಬೇಕಾದ ಆಸ್ತಿ ಅಂತಸ್ತನ್ನು ಆರೋಗ್ಯ ಭಾಗ್ಯವನ್ನು ಪಡೆದು ಹಾಗೂ ಎಲ್ಲ ವ್ಯಾಧಿಷ್ಠರು ಗುಣ ಹೊಂದಬೇಕೆಂದು ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂದೇ ಕುಟುಂಬವಾಗಿ ಇಲ್ಲಿ ಸೇರಿರುವ ನಮ್ಮೆಲ್ಲರ ಕೋರಿಕೆಗಳು ನೆರವೇರುವಂತೆ ಪ್ರಭುವೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಡೋರ್ನಳ್ಳಿಯ ಮಹಾಸಂತ ಅಂತೋಣಿಯವರ ಮೂಲಕ ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ಸ್ವಂತ ಅಗತ್ಯಗಳಿಗಾಗಿ ಈ ಪುಣ್ಯ ಕ್ಷೇತ್ರದ ಉದ್ದೇಶಗಳು ನೆರವೇರುವುದಕ್ಕಾಗಿ ಎಲ್ಲ ಭಕ್ತರ ಪ್ರಾರ್ಥನೆ ಕೋರಿಕೆಗಳು ವ್ಯಕ್ತಿಗತವಾಗಿ ದೇವರು ಆಶೀರ್ವದಿಸಲಿ ಎಂದು ಮೌನವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಆತ್ಮರನ್ನು ಜಗತ್ತಿಗೆ ಕಳುಹಿಸಿಕೊಡುತ್ತಾ ಧರ್ಮಸಭೆಯನ್ನು ಮುನ್ನಡೆಸಿರುವಿರಿ. ಇಂದು ಪಂಚದಶಮಿ ಮಹೋತ್ಸವವನ್ನು ಆಚರಿಸುತ್ತಾ ನಮ್ಮ ಬೇಡಿಕೆಗಳನ್ನು ನಿಮ್ಮ ಮುಂದೆ ಒಪ್ಪಿಸುತ್ತಿರುವ ಭಕ್ತಾದಿಗಳ ಮೊರೆಗೆ ಕಿವಿಗೊಟ್ಟು ಅವುಗಳನ್ನು ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ನಡೆಸಬೇಕೆಂದು
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ದೈನ್ಯದಿಂದ ಪ್ರಾರ್ಥಿಸುತ್ತೇವೆ. ಆಮೆನ್. ಸೃಜಿಸಿದ ಸರ್ವೇಶ್ವರ ಸ್ಮರಿಸಿ ಸಾರಲು ಭಕ್ತಿ ಬೇಡಲು ಸರ್ವ ನೀಡಲು ಸೃಜಿಸಿದ ಸರ್ವೇಶ್ವರ ಸ್ಮರಿಸಿ ಸಾರಲು ಭಕ್ತಿ ಬೇಡಲು ಸರ್ವ ನೀಡಲು ಬಂದಿದೆ ಕಾಣಿಕೆ ತಂದಿದೆ ಪೂಜಿಸ ಬಂದಿದೆ ಕಾಣಿಕೆ ತಂದಿದೆ. ದೇವರಲ್ಲಿ ಬೆಳೆದಿಹ ಗೋಧಿ ಕಾಳುಗಳನ್ನು ಹರುಷದಿ ತಂದಿದೆ ದ್ರಾಕ್ಷಿ ಸಾರವನು. ದೇವರಿನ ಬೆಳೆದಿಹ ಗೋಧಿ ಕಾಳುಗಳನ್ನು ಹರುಷದಿ ತಂದಿದೆ ದ್ರಾಕ್ಷಿ ಸಾರವನು. ದಾಸನು ನಾನು ಕಲಿಯುವಾದೆ ನೀನು ದೇವ ಸ್ವೀಕರಿಸೋ ವರವಾನು ಗ್ರಹಿಸೋ ವರವಾನು ಗ್ರಹಿಸೋ ಸೃಜಿಸಿದ ಸರ್ವೇಶ್ವರ ಸ್ಮರಿಸಿ ಸಾರಲು ಭಕ್ತಿ ಬೇಡಲು ಸರ್ವವ ನೀಡಲು ಪೂಜಿಸ ಬಂದಿದೆ ಕಾಣಿಕೆ ತಂದಿದೆ ಪೂಜಿಸ ಬಂದಿದೆ ಕಾಣಿಕೆ ತಂದಿದೆ. ಕರುಣೆಯ ಕರಗಳ ದಾನವಾನೆದು ತವಕದಿ ಬಂದಿದೆ ತ್ಯಾಗವ ತಿಳಿದು ಕರುಣೆಯ ಕರಗಳ ದಾನವಾನೆದು ತವಕದಿ ಬಂದಿದೆ ತ್ಯಾಗವ ತಿಳಿದು ರೂಪಿಸ ನಿನ್ನನು ಅರ್ಪಿತೆ ನನ್ನನು ಪ್ರಭುವೆ ಸ್ವೀಕರಿಸೋ ಗುರುವೆ ನೀ ಹರಸೋ ಗುರುವೆ ನೀ ಹರಸೋ ಸೃಜಿಸಿದ ಸರ್ವೇಶನ ಸ್ಮರಿಸಿ ಸಾರಲು ಭಕ್ತಿ ಬೇಡಲು ಸರ್ವವ ನೀಡಲು ಪೂಜಿಸ ಬಂದಿದೆ ಕಾಣಿಕೆ ತಂದಿದೆ ಪೂಜಿಸ ಬಂದಿದೆ ಕಾಣಿಕೆ ತಂದಿದೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲ್ಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಮಹಿಮೆಗಾಗಿ
ನಮ್ಮ ಮತ್ತು ನಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲೆ ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಪುತ್ರರು ವಾಗ್ದಾನವಿತ್ತ ಪ್ರಕಾರ ಪವಿತ್ರಾತ್ಮರು ದಿವ್ಯ ಬಲಿಪೂಜೆಯ ಗೂಢಾರ್ಥವನ್ನು ನಮಗೆ ಮತ್ತಷ್ಟು ಹೇರಳವಾಗಿ ಪ್ರಕಟಿಸಲಿ ಮತ್ತು ಸಂಪೂರ್ಣ ಸತ್ಯದೆಡೆಗೆ ನಮ್ಮನ್ನು ಮುನ್ನಡೆಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ದತ್ತು ತೆಗೆದುಕೊಂಡ ಮಕ್ಕಳನ್ನೆಲ್ಲ ನಿಮ್ಮ ಏಕೈಕ ಪುತ್ರರೊಡನೆ ಒಂದುಗೂಡಿಸಿ ಪವಿತ್ರಾತ್ಮರನ್ನು ಈ ದಿನ ಅವರ ಮೇಲೆ ಕಳುಹಿಸಿ ಪಾಸ್ಕ ಮಹಾರಹಸ್ಯವನ್ನು ಪೂರ್ಣಗೊಳಿಸಿದಿರಿ. ಧರ್ಮಸಭೆಯ ಉಗಮದಲ್ಲೇ ಈ ಪವಿತ್ರಾತ್ಮರು ಎಲ್ಲ ಜನಾಂಗದವರಿಗೂ ದೇವರ ಅರಿವನ್ನು ದಯಪಾಲಿಸಿದರು. ವಿಶ್ವದ ವಿವಿಧ ಭಾಷೆಗಳನ್ನು ಏಕ ವಿಶ್ವಾಸದ ನಿವೇದನೆಯನ್ನು ಐಕ್ಯಗೊಳಿಸಿದರು. ಪಾಸ್ಕ ಮಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರದೇವಗೆ ಹೋಸಾನ. ಹೋಸಾನ 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 ಹೋಸಾನ. ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಹೋಸಾನ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಂತು ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು
ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಕ್ಷೇತ್ರದ ಪ್ರೇಷಿತ ಆಡಳಿತಾಧಿಕಾರಿಗಳು ಬೆನಡ್ ಮೋರಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ದಯಮಯ ತಂದೆಯೇ, ಇಂದು ಸಂತ ಅಂತೋನಿಯವರ ಮೈನರ್ ಬಸಲಿಕಾ ಈ ದೇವಾಲಯಕ್ಕೆ ಬಂದು ಈ ಬಲಿಯಲ್ಲಿ ಭಾಗವಹಿಸಿ ಪ್ರಾರ್ಥಿಸುತ್ತಿರುವ ಸಂತ ಅಂತೋನಿಯವರ ಎಲ್ಲ ಭಕ್ತಾದಿಗಳನ್ನು ವಿಶೇಷವಾದ ಆಶೀರ್ವಾದಕ್ಕೆ ಒಳಪಡಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ಅವರು ಕೋರುವಂತಹ ದೀನ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು, ಅವಶ್ಯಕತೆಗಳನ್ನು ನೀವು ಬಲ್ಲವರಾಗಿದ್ದೀರಿ. ಅವರಿಗೆ ನಿಮ್ಮ ಇಷ್ಟಾನುಸಾರ ಈ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ಸಂತ ಅಂತೋನಿಯವರ ಮೂಲಕ ಇವರು ಅದ್ಭುತಗಳನ್ನು ಅನುಭವಿಸಿ ಸಂತೃಪ್ತರಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಅಂತೋನಿ ಅವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ದೇವರ ಮಕ್ಕಳಂತೆ ಧೈರ್ಯದಿಂದ ಪ್ರಭುವಿನ ಪ್ರಾರ್ಥನೆ ಮಾಡೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ, ಅಪಾಯ, ದುರಂತ, ದುರ್ಮರಣಗಳಿಂದ, ಸೈತಾನನ ಶೋಧನೆ ಹಾಗೂ ದುಷ್ಟಶಕ್ತಿಗಳ ಪ್ರಭಾವದಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿನ ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರಾದ ನಾವು ಭಾಗ್ಯವಂತರು. ಪ್ರಭು ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ಪಾತ್ರನಲ್ಲ, ಆದರೆ ತಾವು ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. And other religious devotees of Saint Anthony, stay in your own places and pray. The presence of God is with you. Saint Anthony will bless you. Do not receive the communion and just walk. Kindly take note of this.
ನೆಲೆಸಲು ಮನಸ್ಸಿನ ಮನೆಯನ್ನು ಬೆಳಗಲು ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಎಂದು ಬರುವೆ ನೀನೆಂದು ಬರುವೆ ನಾ ಕಾಯುತ್ತಿವೆ ನಿನ್ನ ಕರೆಯುತ್ತಿವೆ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಹೃದಯದ ಗುಡಿಯಲ್ಲಿ ನೆಲೆಸಲು ಕ್ಷಮೆಯು ಬದುಕಾಗಲು ಮುಂದು ಬರುವೆ ನಾ ಕಾಯುತ್ತಿರುವೆ ನನ್ನೇಸುವೆ ಬಾ ನನ್ನಿನಿಯರೆ ಬಾ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಹೃದಯದ ಗುಡಿಯಲ್ಲಿ ನೆಲೆಸಲು ಬಾಳಿಗೆ ಗುರಿ ತೋರಿಸಬ ಹೊರಗುರದ ಬಾಳಿಗೆ ಗುರಿ ತೋರಿಸಬ ಸೊರಗುತ್ತಿಯ ಕನಸುಗಳ ಚಿಗುರಿಸಬ ಗುರುವು ನೀನಾಗಲು ಬಾಳು ಬೆಳಗಿಸಲು ಎಂದು ಬರುವೆ ನಾ ಕಾಯುತ್ತಿರುವೆ ನನ್ನೇಸುವೆ ಬಾ ನನ್ನಿನಿಯನೆ ಬಾ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ
ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಎಂದು ಬರುವೆಯೋ ಎಂದು ಬರುವೆ. ನಾ ಕಾಯುತ್ತಿವೆ ನಿನ್ನ ಕರೆಯುತ್ತಿವೆ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ. ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಹೃದಯದ ಗುಡಿಯಲ್ಲಿ ನೆಲೆಸಲು ಮುಲವೆಂಬ ತೋಟದಿ ಹೂವಾಗಿಸಬಾ. ಮುಲವೆಂಬ ತೋಟದಿ ಹೂವಾಗಿಸಬಾ. ಕ್ಷಮೆಯೆಂಬ ಕಡಲಿನಲ್ಲಿ ಹನಿಯಾಗಿಸಬಾ. ಒಲವು ಉಸಿರಾಗಲು ಕ್ಷಮೆಯು ಬದುಕಾಗಲು ಎಂದು ಬರುವೆ. ನಾ ಕಾಯುತ್ತಿರುವೆ ನನ್ನೇಸುವೆ ಬಾ, ನನ್ನಿನಿಯನೇ ಬಾ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ. ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು ಎಂದು ಬರುವೆ. ನೀನೊಂದು ಬರುವೆ. ನಾ ಕಾಯುತ್ತಿವೆ ನಿನ್ನ ಕರೆಯುತ್ತಿವೆ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ, ನನಗಾಗಿ ಬಾ ನನ್ನಾತ್ಮಕ್ಕೆ ಬಾ. ಹೃದಯದ ಗುಡಿಯಲ್ಲಿ ನೆಲೆಸಲು ನನ್ನ ಮನಸ್ಸಿನ ಮನೆಯನ್ನು ಬೆಳಗಲು. ಹೃದಯದ ಗುಡಿಯಲ್ಲಿ ನೆಲೆಸಲು ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಧರ್ಮಸಭೆಗೆ ಸ್ವರ್ಗೀಯ ಕೊಡೆಗಳನ್ನು ದಯಪಾಲಿಸಿದ್ದೀರಿ. ಅದಕ್ಕೆ ನೀವು ನೀಡಿರುವ ಕೃಪಾವರವನ್ನು ಕಾಪಾಡಿರಿ. ಹೀಗೆ ಧರ್ಮಸಭೆಯ ಮೇಲೆ ಸುರಿಸುವ ಪವಿತ್ರಾತ್ಮರ ಕೊಡುಗೆಯು ತನ್ನ ಸಕಲ ಶಕ್ತಿಯನ್ನು ಉಳಿಸಿಕೊಳ್ಳಲಿ. ಈ ಆಧ್ಯಾತ್ಮಿಕ ಆಹಾರವು ಅದಕ್ಕೆ ಅನಂತ ರಕ್ಷಣೆಯನ್ನು ಹೇರಳವಾಗಿ ಗಳಿಸಿಕೊಡಲಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರಬಾಗಿ ಕೈ ಜೋಡಿಸಿ ದೇವರ ವಿಶೇಷ ಆಶೀರ್ವಾದವನ್ನು ಪಡೆಯಿರಿ. ನಮ್ಮ ಪರವಾಗಿ ಭಿನ್ನಯಿಸುವ ಪವಿತ್ರಾತ್ಮರನ್ನು ಸುರಿಸುವ ಮೂಲಕ ಶಿಷ್ಯರ ಮನಗಳನ್ನು ಬೆಳಗಿಸಲು ಚಿತ್ತರಾದ ಸಕಲ ಜ್ಯೋತಿಯ ತಂದೆಯಾದ ದೇವರು ಅದೇ ಪವಿತ್ರಾತ್ಮರ ವರದಾನದಿಂದ ನೀವು ಸಮೃದ್ಧರಾಗುವಂತೆ ಮಾಡಲಿ ಮತ್ತು ಅವರ ಆಶೀರ್ವಾದದಿಂದ ನಿಮಗೆ ಆನಂದವನ್ನೀಯಲಿ. ಶಿಷ್ಯ ವೃಂದದ ಮೇಲೆ ಅದ್ಭುತವಾಗಿ ಕಾಣಿಸಿಕೊಂಡ ಜ್ವಾಲೆಯು ನಿಮ್ಮ ಹೃದಯಗಳನ್ನು ಸಕಲ ಪಾಪ ದೋಷಗಳಿಂದ ಶುದ್ಧೀಕರಿಸಿ ಅವುಗಳನ್ನು ಪಾವನಗೊಳಿಸುವ ಜ್ಯೋತಿಯಿಂದ ತುಂಬಲಿ. ವಿವಿಧ ಭಾಷೆಗಳನ್ನಾಡುವವರನ್ನು ಒಂದೇ ವಿಶ್ವಾಸ ನಿವೇದನೆಯಲ್ಲಿ ಒಂದುಗೂಡಿಸಲು ಇಚ್ಛಿಸಿದ ದೇವರು ಅದೇ ವಿಶ್ವಾಸದಲ್ಲಿ ನಿಮ್ಮನ್ನು ದೃಢಪಡಿಸಲಿ. ಅಂತೆ ವಿಶ್ವಾಸಿಸುವುದರ ಮೂಲಕ ನಿರೀಕ್ಷೆಯಿಂದ ಸ್ಪಷ್ಟ ದರ್ಶನಕ್ಕೆ ನಿಮ್ಮನ್ನು ಮುನ್ನಡೆಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಇದೊಂದು ವಿಶೇಷವಾದಂತಹ ಸಮಯ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರ ಈ ಒಂದು ಅದ್ಭುತಕರವಾದಂತಹ ಸ್ವರೂಪದ ಮೂಲಕ ಸಂತ ಅಂತೋಣಿಯವರ ಭಕ್ತಾದಿಗಳಾಗಿ ಬಂದಿರುವಂತಹ ನಿಮ್ಮೆಲ್ಲರನ್ನು ಆಶೀರ್ವದಿಸುವಂತಹ ಸುಸಮಯ. ಈ ಒಂದು ವೇಳೆಯಲ್ಲಿ ನಿಮ್ಮ ಕೋರಿಕೆಗಳನ್ನು ಸಂತ ಅಂತೋಣಿಯವರ ಒಂದು ಪಾದದಡಿಯಲ್ಲಿ ಸಮರ್ಪಿಸಿ ಬೇಡಿಕೊಳ್ಳಿ. ಸಂತ ಅಂತೋಣಿಯವರು ನಿಮಗೋಸ್ಕರ ಪ್ರಭುವಿನಲ್ಲಿ ಪ್ರಾರ್ಥಿಸಿ ಹೇರಳವಾದಂಥ ಆಶೀರ್ವಾದವನ್ನು ನಿಮಗೂ ನಿಮ್ಮ ಕುಟುಂಬದವರಿಗೂ ದಯಪಾಲಿಸುತ್ತಾರೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಸಂತ ಅಂತೋಣಿಯವರ ಮೂಲಕ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪಡೆದಿರಲು ಅನುಗ್ರಹ ತುಂಬಿರಲು, ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು, ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು, ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು,
ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಸ್ವರಗಳ ಸಮ್ಮಿಲನ ಸುಮಧುರ ಸಂಗೀತ ಸಪ್ತವರಗಳ ಸ್ವೀಕಾರ ಸುಂದರ ಜೀವನ ದೈವ ಚೇತನ ಪಡೆಯುತ್ತ ಕ್ರಿಸ್ತ ಜೀವನ ಬಾಳುತ್ತ ದೈವ ಚೇತನ ಪಡೆಯುತ್ತ ಕ್ರಿಸ್ತ ಜೀವನ ಬಾಳುತ್ತ ವಾದ್ಯ ಸಾರೋಣ ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಅಂಜುವುದೇಕೆ ಅಳುಗುವುದೇಕೆ ಆಜ್ಞೆಯ ಪಾಲಿಸಲು ಅಂಜುವುದೇಕೆ ಅಳುಗುವುದೇಕೆ ಆಜ್ಞೆಯ ಪಾಲಿಸಲು ಹೊಲದಲ್ಲಿ ಬೆಳೆಯ ನೋಡಲು ಮನಸ್ಸಿಗೆ ಆನಂದವು ದೀನ ದರಿದ್ರರ ಸೇವೆಯು ದೇವಗೆ ಮಹಿಮೆಯು ಹೊಲದಲ್ಲಿ ಬೆಳೆಯ ನೋಡಲು ಮನಸ್ಸಿಗೆ ಆನಂದವು ದೀನ ದರಿದ್ರರ ಸೇವೆಯು ದೇವಗೆ ಮಹಿಮೆಯು ಸ್ವತಃಭಾವವ ತೊರೆಯುತ್ತ ದೈನ ಸೇವೆಯ ಮಾಡುತ್ತ ಸ್ವತಃಭಾವವ ತೊರೆಯುತ್ತ ದೈನ ಸೇವೆಯ ಮಾಡುತ್ತ ಸಾಕ್ಷಿಯ ನೀಡೋಣ ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಆತ್ಮರ ಪಡೆದಿರಲು ಅನುಗ್ರಹ ತುಂಬಿರಲು ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು ಅಂಜುವುದೇಕೆ ಅಳುಕುವುದೇಕೆ ಆಜ್ಞೆಯ ಪಾಲಿಸಲು ನಮೋ ಮರಿಯ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್.
ಪುತ್ರರೊಳಗೂಡಿ ಅರಸೆ ಮನುಕಾಯಿ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಪವಿತ್ರ ಸಭೆಯ ದೊರೆತ ಮೂಲಕ ನಮ್ಮ ವಿರುದ್ಧ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಓ ಪ್ರಿಯ ಯೇಸುವೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ.